ಹೋಗಿದೆ ಹೋಗಿದೆ, ಒಟ್ಟಿನಲ್ಲಿ ತುಂಬಾ ಹೋಗಿದೆ. ಒಂದು ಸಿನಿಮಾ ಮಾಡ್ಬೋದೈತೇನೋ ಸರ್. ಇದೊಂದು ಪಾಯಿಂಟ್ ಚೆನ್ನಾಗಿತ್ತು ಸರ್. ಇದೇ ಒಂದು 18 ವರ್ಷ 19 ವರ್ಷದ ಹಿಂದೆ ಸರ್, ಊರಲ್ಲಿ ವ್ಯವಸಾಯ ಮಾಡ್ತಾ ಇರ್ತೀನಿ, ಏನೂ ಇರಲ್ಲ. ನಮ್ಮ ಮನೆಯಲ್ಲಿ 183 ರೂಪಾಯಿನ ಡಬ್ಬಿಲ್ ಹಾಕಿಟ್ಟಿರ್ತಾರೆ ನಮ್ಮಮ್ಮ. ಅದನ್ನ ಕತ್ಕೊಂಡು ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬರ್ಬೇಕಾದ್ರೆ ನಮ್ಮ ಬಾಸು ಯುವ ರೈತ ಇವತ್ತು ಹೆಚ್ಚಿನ ಮಟ್ಟದ ಯುವ ರೈತರು ಇವತ್ತು ವ್ಯವಸಾಯಕ್ಕೆ ಬರ್ತಾ ಇಲ್ಲ. ಹಾಗಾಗಿ ನಮ್ಮ ಚೇತನ್ ಅವರು ಯುವ ರೈತ ಒಂದು ಬಿರುದನ್ನ ತಗೊಂಡು ಇವತ್ತು ಫಿಲಂ ಮಾಡಕ್ ಕೊಟ್ಟಿದ್ದಾರೆ. ಹಾಗಾಗಿ ಇಡೀ ದೇಶದಲ್ಲಿ ಇವತ್ತು ಏನು ರೈತರು ಎಲ್ಲಾ ರೀತಿಯ ಶೋಷಣೆಗೆ ಒಳಪಡೋನೇ ರೈತ, ಅದ್ರ ಬೆನ್ನೆಲುಬು ಅಂತ ಹೇಳ್ತಾರೆ, ಶೋಷಣೆಗೆ ಒಳಪಡೋನೇ ರೈತ. ಹಾಗಾಗಿ ಆ ರೈತನ ಒಂದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ನಮ್ಮ ಚೇತನ್ ಅವರು ಆ ರೈತರು ಯುವ ರೈತ ಒಂದು ಬಿರುದನ್ನ ಇಟ್ಕೊಂಡು, ಯಾವುದೇ ಬಿರುದಲ್ಲಿ ಯುವ ರೈತವನ್ನ ಆ ಒಂದು ಪ್ರಶಸ್ತಿಯನ್ನು ತಗೊಂಡು ಇವತ್ತು ಚಿತ್ರ ಮಾಡಕ್ ಹೋಗಿದ್ರೆ, ನಮ್ಮೆಲ್ಲರ ರೈತರ ಪರವಾಗಿ, ನಮ್ಮ ಸಂಘಟನೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ದೇವರು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲರೂ ನಾವು ಶುಭ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮೆಲ್ಲರ ಪ್ರೋತ್ಸಾಹ ಅವ್ರ ಮೇಲೆ ಇರ್ತದೆ. ನಮ್ಮೆಲ್ಲ ಇಡೀ ಕರ್ನಾಟಕದ ರಾಜ್ಯದ ರೈತರ ಒಂದು ಆಶೀರ್ವಾದ ಅವ್ರ ಮೇಲೆ ಇರುತ್ತೆ ಅಂತ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ. ನಾವೇ ಹೋಗಿದ್ವು ಅಲ್ಲಿಗೆ, ಕಂಚಿಗಾನಹಳ್ಳಿ ಮತ್ತೆ ಬೈರಮಂಗಲ ಏನಿದೆ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ನಾವು ಹೋಗಿದ್ದು. ಹೀಗಾಗಿ ಏನಾಗಿದೆ ಅಲ್ಲಿ ಇವತ್ತು ಎಲ್ಲ ರಾಜಕಾರಣಿಗಳಿಗೂ ಭೂಮಿ ಮೇಲೆ ಕಣ್ಣು ಬಿದ್ದುಬಿಟ್ಟವೆ. ಯಾವ್ಯಾವುದೋ ನೆಪಗಳನ್ನ ಒಡ್ಡಿ ಇವತ್ತು 9,500 ಎಕರೆ ಜೊತೆಗೆ ಎಲ್ಲಿ ಗೋಮಾಳಗಳು, ಸರ್ಕಾರಿ ಒತ್ತಿವರಗಳು ಅದ್ರ ಮೇಲೆ ಕಣ್ಣಾಕ್ತಾರೆ. ಕಣ್ಣಾಕಲಿ 2,500 ಎಕರೆಯಲ್ಲಿ ಗೋಮಾಳ ಮತ್ತೆ ಒತ್ತು ಸರ್ಕಾರಿ ಜಾಗ ಇದೆ. ಹಾಗಾಗಿ ಅದರಲ್ಲೂ DK ಶಿವಕುಮಾರ್ ಅಂತವ್ರಿಗೆ ಈ ಭೂದಾಹ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲ ಸರ್ಕಾರಗಳು ಅಷ್ಟೇ, ಒಂದು ಸರ್ಕಾರ ಅಂತಂದ್ರೆ ಎಲ್ಲ 3 ಸರ್ಕಾರಗಳು ಭೂಮಿನ ಕಿತ್ಗಳ ಇದರಲ್ಲಿ ಎಲ್ಲರೂ ಇವತ್ತು ಸಾವಿರಾರು ಎಕರೆ ಜಮೀನ ಮಾಡಿದ್ರೆ. ಹಾಗಾಗಿ ಕಾನೂನುಗಳನ್ನೇ ಚೇಂಜ್ ಮಾಡ್ಕೊಂಡ್ರೆ, ಮೊದಲು ಮಾಡಿದವರು ದೇವೇಗೌಡರು, ಅನಂತರ ಯಡಿಯೂರಪ್ಪ, ಈಗ ಸಿದ್ದರಾಮಯ್ಯ. ಮತ್ತೆ ಏನು ಸೆಂಟ್ರಲ್ಲಿ 3 ಕಾಯ್ದೆಗಳನ್ನ ವಾಪಸ್ ತಗೋಬೇಕಂತ ಹೋರಾಟ ಮಾಡಿದಾಗ ತಗತೀವಿ ಅಂತ ಹೇಳಿದ್ರು. ಇವರು ಅಧಿಕಾರಕ್ಕೆ ಬಂದ ತಗೊಂಡಿಲ್ಲ. ಅದರ ಅವರ ದಾಹ, ಅವರು ಎಲ್ಲರೂ 3 ಜನ ಅಂತೂ ಒಂದಾಗಿದೆ. ಹಾಗಾಗಿ ಭೂಮಿ ಕಿತ್ಕೊಂಡ್ರೆ ನಾವು ನಮ್ಗಲ್ಲ, ಅನ್ನ ತಿನ್ನೋರು ಎಲ್ಲರಿಗೂ ಸಮಸ್ಯೆ ಬರ್ತದೆ. ಯಾಕಂದ್ರೆ ಇವತ್ತು ಅದು ಕಾರ್ಪೊರೇಟ್ ಕೃಷಿಗೆ ಹೋದ್ರೆ ಅವನು 1 kg ಅಕ್ಕಿಗೆ 500 ರೂಪಾಯಿ ಅಂದ್ರೂ ಕೊಡ್ಬೇಕು. ಆಗ ರೈತ ಇರಲ್ಲ ಚೌಕಾಸಿ ಮಾಡಕ್ಕೆ. ಹಾಗಾಗಿ ರೈತನ ಜೊತೆಗೆ ಯಾರ್ಯಾರು ಪಟ್ಟಣದಲ್ಲಿ ಇರ್ತಾರ, ಯಾರ್ಯಾರು ಅನ್ನ ಊಟ ಮಾಡ್ತಾರ, ನಮ್ಮೆಲ್ಲರಿಗೂ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಇದು ರೈತರ ಒಂದು ವಿಷಯ ಅಲ್ಲ, ನಮ್ಮೆಲ್ಲರ ವಿಷಯ. ಹಾಗಾಗಿ ಭೂಮಿಗೆ ಯಾವುದೇ ಕಾರಣಕ್ಕೂ ತಾವೆಲ್ಲರೂ ಸಪೋರ್ಟ್ ಮಾಡಿ, ಎಲ್ಲೆಲ್ಲಿ ಇರ್ತೀರಾ ಅಲ್ಲಲ್ಲಿ ನೀವು ಕೈಲಿ ಬರಕ್ಕಾಗಲ್ಲ, ಅವನು ಅಲ್ಲಲ್ಲೇ ಸಪೋರ್ಟ್ ಮಾಡಲಿ. ಅಧಿಕಾರ ಕೊಟ್ಟಿಲ್ಲ, ಒಳ್ಳೆ ಪ್ರಾಮಾಣಿಕವಾಗಿ ರಾಜ್ಯಕ್ಕೆ ಮಾಡು, ಅದ್ರ ವ್ಯವಸ್ಥೆ ಮಾಡು, ನನ್ನ ಕೈಲಿ ಮಾಡಕ್ಕಾಗಲ್ಲ ಅಂತ ಕೊಟ್ಟಿದೀವಿ ಹೊರತು ದಬ್ಬಾಳಿಕೆಯಾಗಿ ದೌರ್ಜನ್ಯ ಮಾಡಿಕೊಂಡು ಪೊಲೀಸರು ಕುಟ್ಕೊಂಡು ನೀವು ಕಿತ್ಕೊಳಕ್ ಆಗಲ್ಲ. ಅದ್ರ ಎಚ್ಚರಿಕೆಯಾಗಿ ನಾನು ಹೇಳ್ತೇನೆ. ಮುಂದೆ ಇದೇ ತರ ನೀವು ಮಾಡಿದ್ರೆ ರೈತರು ಹೊಡಿಬಹುದು, ರೈತರು ನಾವು ಹೊಡೆಯಲ್ಲ. ನಾವು ಮುಂದೆ 28 ಹೊಡಿತೀವಿ. ಯಾವ ತರ ಹೊಡಿತೀವಿ, ಎಲೆಕ್ಷನ್ ಸೋಲ್ಸೋ ಮುಖಾಂತರ ಸರಿಯಾಗಿ ಹೇಗೆ ಹೊಡಿತೀವಿ. ಹಾಗಾಗಿ ಶಿವಕುಮಾರ್ ಅವರೇ, ನಿಮ್ಗೇನಾದ್ರೂ ನಿಜ ಮಾನ ಮರ್ಯಾದೆ ಇದ್ರೆ ರೈತರ ತಂಟೆ ಬರಬೇಡಿ. ನೀವು ಮುಹೂರ್ತ ನೋಡಿದ್ರಿ, ದೇವಿ ತೆಗಿದೆ ಟೈಟ್ಲು. ಇದ್ರಲ್ಲಿ 2 ಶೇಡ್ ಬರುತ್ತೆ. ಭಕ್ತಿಯಿಂದ ನೋಡಿದ್ರೆ ದೇವಿ, ಆದ್ರೆ ನಮ್ಮ ಚೇತನವ್ರ ಕಡೆಯಿಂದ ನೋಡಿದ್ರೆ ದೇವಿ. ಇಷ್ಟೇ ವ್ಯತ್ಯಾಸ. ಸೊ ಈ ಸಿನಿಮಾದಲ್ಲಿ ನಾನೊಂದು ಪೊಲೀಸ್ ಪಾತ್ರ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಸುಮಾರು ಸಿನಿಮಾಗಳಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೀನಿ. ಒಂದು ದರ್ಶನದ ಅಭಿಮಾನಿ ಕೂಡ. ಭಾಳ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್, ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನೋಡ್ರೆ. ಸೊ ನನ್ನ ಪಾತ್ರದ ಹೆಸರು ಇಂದ್ರಜಿತ್. ಇದು ನೀವು ಹಿಂದೆ ನೋಡಿದ್ರೆ ಎಷ್ಟೋ ಸಿನಿಮಾಗಳು ಪಾಸಿಟಿವ್ ನೆಗೆಟಿವ್ 2 ಕ್ಯಾರೆಕ್ಟರ್ ಮಾಡ್ತಾ ಬಂದಿದ್ದೀನಿ. ಬಟ್ ಈ ಸಿನಿಮಾದ ಡಿಫ್ರೆಂಟ್ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಅವಕಾಶ ಬಂದಂಗೆ ಹೇಗೆ ಈ ಪಾತ್ರ ನಿಭಾಯಿಸುತ್ತೆ ಅನ್ನೋದು ಈ ಸಿನಿಮಾದ ನೋಡುತ್ತೆ. ಆಮೇಲೆ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ. ಸೊ ಇಡೀ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಕಲಾವಿದರು, ಟೆಕ್ನಿಷಿಯನ್ಸ್ ಆಗ್ಬೋದು, ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ. ಈ ಸಿನಿಮಾ ಸಕ್ಸಸ್ ಆಗಲಿ, ನಿಮ್ಮೆಲ್ಲರ ಆಶೀರ್ವಾದ ಈ ದೇವಿ ಇರಲಿ. ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ದೇಶಕ್ಕೆ ಅನ್ನ ಕೊಡೋ ರೈತನ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಶುರು ಮಾಡ್ತೀನಿ. ಯಾಕಂದ್ರೆ ಈಗ ಸರ್ ಮಾತಾಡಿದ್ದು ನಿಜವಾಗ್ಲೂ ಮನಸ್ಸಿಗೆ ಮುಟ್ತು. ದೇಶದ ಬೆನ್ನೆಲುಬು ರೈತ. ಇಲ್ಲಿ ಯುವ ರೈತ ಒಂದು ಚಿತ್ರರಂಗಕ್ಕೆ ಬಂದು ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆಯಲ್ಲಿ
ಬಂದಿದ್ದಾರೆ. ಸೊ ಎಲ್ಲ ನಾಡಿನ ರೈತರ ಆಶೀರ್ವಾದ ಹಾಗೆ ಕಲಾಭಿಮಾನಿಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಚೇತನ್. ಆಲ್ ದ ಬೆಸ್ಟ್ ನಿಮಗೆ ಫಸ್ಟ್ ಆಫ್ ಆಲ್. ಜೊತೆಗೆ ಈ ಚಿತ್ರದ ಕಥೆನ ಚೇತನ್ ಅವರೇ ಬರೆದಿರೋದು, ಜೊತೆಗೆ ನಿರ್ಮಾಣದ ಜವಾಬ್ದಾರಿನೂ ಕೂಡ ಅವರೇ ಹೊತ್ತಿದ್ದಾರೆ. ಸೊ ನಮ್ಮ ಮಂಡ್ಯದ ಮತ್ತೊಬ್ಬರು ಕಲಾವಿದರು ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಹೀರೋ ಅಂತ ಬರಬೇಡಿ, ಒಳ್ಳೆ ನಟ ಒಳ್ಳೆ ಕಲಾವಿದ ಅಂತ ಬನ್ನಿ ಅಷ್ಟೆ. ಒಳ್ಳೆ ಕಲಾವಿದರಾಗಿ ನೂರಾರು ಸಿನಿಮಾಗಳನ್ನ ಮಾಡಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಜೊತೆಗೆ ಒಂದು ದೊಡ್ಡ ತಾರಾ ಬಳಗ, ಅದ್ರ ಜೊತೆಗೆ ನಮ್ಮ ಮಾಸ್ತಿ ಸರ್ ಅವರ ಡೈಲಾಗು ಸೊ ಮತ್ತೆ ಈ ಒಂದು ಚಿತ್ರಕ್ಕೆ ಸ್ಟ್ರೆಂತ್ನ ಕೊಡ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಈ ಯುವ ರೈತ ನಮ್ಮ ಚೇತನ್ ಅವರ ಸಿನಿಮಾಗೆ ಸಪೋರ್ಟ್ ಇರಲಿ ನಿಮ್ಮೆಲ್ಲರದು. ಎಲ್ಲ ಕಲಾವಿದರುಗಳು ಕೂಡ ತುಂಬ ಚೂಸಿಯಾಗಿ ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆ ಕಥೆ ಮಾಡಿಕೊಂಡು ನಾನು ಮಾಡ್ತಿರೋ ಪಾತ್ರದ ಬಗ್ಗೆ ಸದ್ಯಕ್ಕೆ ಏನು ಹೇಳಲ್ಲ ನಾನು ಏನು ಹೇಳ್ಬೇಡಿ ಅಂತ ಹೇಳಿದ್ದಾರೆ ಅವರು. ಸೊ ಹಾಗಾಗಿ ಒಂದು ಒಳ್ಳೆ ಪಾತ್ರನ ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ. ಸೊ ಒಳ್ಳೇದ ಸರಿ, ಎರಡೆರಡು ಕಥೆ ಇದೆ ಅಂದ್ಕೊಂಡೆ. ಸೊ ಅದು ಒಂಥರ ಪೆಕ್ಯುಲಿಯರ್ ಕ್ಯಾರೆಕ್ಟ್ರು. ಚೇತನ್ ಅಂದ್ರೆ ಒಬ್ಬ ಹೀರೋ ಆಗ್ಬೇಕು ಅಂತ ಬರೋದು, ಪ್ರೊಡ್ಯೂಸರ್ ಹುಡುಕಲ್ಲ, ತಾನೇ ಪ್ರೊಡ್ಯೂಸರ್ ಆಗ್ತಾರೆ. ತುಂಬಾ ಚಿಕ್ಕ ಏಜ್ಗೆ ಎಲ್ಲ ವಿಚಾರನು, ಒಂದು ಕೃಷಿ ಅಂತ ಹೇಳಿದ್ರೆ ಅದರಲ್ಲಿ 100% ಕೆಲಸ, ಹೈನುಗಾರಿಕೆ ಅಂದ್ರೆ ಅದರಲ್ಲಿ ಒಂದು 100%. ಯಾವುದೂ ಇದಿಲ್ಲ, ಒಂದು ಪರ್ಕೆ ತಗೊಂಡು ಸಗಣಿ ಗುಡಿಸ್ಕೊಂಡು ಆ ಪರ್ಕೆ ಈ ಕಡೆ ಬಿಸಾಕಿ ಈ ಕಡೆ ನಮ್ಮ ಪ್ರವೀಣ್ ಜೊತೆ ನಿಂತ್ಕೊಂಡು ಇಟ್ಟರು ಕೊಡೋದು. ಮಾರುತಿ ವ್ಯಾನ್ ನಿಂತಿರುತ್ತೆ, ಈ ಕಡೆ ರೇಂಜ್ ರೋವರ್ ನಿಂತಿರುತ್ತೆ, ಅದರಲ್ಲಿ ಕಸ ಇದು ಹುಲ್ ತಗೊಂಡೋಗಕ್ಕೂ ರೆಡಿ, ಈ ಕಡೆ ರೇಂಜ್ ರೋವರ್ ಅಲ್ಲಿ ಅವ್ರ ತಾಯಿನ ಕರ್ಕೊಂಡ್ಬಂದು ಬಿಡೋದು. ಅಂದ್ರೆ ಈ ವ್ಯಕ್ತಿ ಇಷ್ಟೊಂದು ಎಲ್ಲಾ ವಿಭಾಗಗಳಲ್ಲೂ ಇದಾರಲ್ವಾ ಅಂತ. ಸೊ ಸಿನಿಮಾಗೆ ಬನ್ನಿ ಅಂತ ಹೇಳಿದಾಗ ಇದೆ ಸರ್, ಅವ್ರು ಹೇಳಿದ ಒಂದೇ ಮಾತು, ಸರ್ ನನಗೆ ಬಾಗಿಲು ಮುಚ್ಚಿದ್ಯಾ ಬಾಗಿಲು ತೆಗ್ದಿದ್ಯಾ ಗೊತ್ತಿಲ್ಲ, ನನಗೆ ನೇಗ್ಲಿದೆ ಅಂದರು. ಸೊ ರೆಡಿ. ಅಂದರೆ ಈಗಿನ ಪರಿಸ್ಥಿತಿಲಿ ಸಿನಿಮಾಗೆ ಬಂದು ಸಿನಿಮಾ ಹೆಚ್ಚು ಕಮ್ಮಿ ಆದಾಗ ಇಲ್ಲ ಪಾಸಿಟಿವ್ ಆದಾಗ ಹೊಗಳ್ಕೊಂಡು, ಇಲ್ಲ ಏನಾದರೂ ನೆಗೆಟಿವ್ ಆದಾಗ ಇಲ್ಲ ಮನೆ ಮಠ ಮಾಡ್ಕೊಂಡ್ಬಿಟ್ವಿ, ಆ ಥರದ ವ್ಯಕ್ತಿ ಅಂತೂ ಚೇತನ್ ಅಲ್ಲ. ಅವರು ನೀಟಾಗಿ ಹೇಳ್ಕೊಂಡೇ ಬಂದರು. ಸರ್ ಎಲ್ಲರೂ ಹೇಳ್ತಾರೆ ಕಲೆ ಎಲ್ಲರೂ ಕೈ ಬೀಸಿ ಕರೆಯುತ್ತೆ, ಕೆಲವ್ರು ಮಾತ್ರ ಕೈ ಹಿಡಿಯುತ್ತೆ ಅಂತ. ಹಿಡಿದ್ರೆ ಹಿಡೀಲಿ ಸರ್ ಅಂತ ಅವ್ರು ದೇವ್ರಿಗೆ ಡೀಲ್ ಕೊಟ್ಬಿಟ್ರು. ಅಂದ್ರೆ ಇವಾಗ ತಾಯಿ ಪ್ರೀತಿ, ಆಮೇಲೆ ತಾಯಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಯಾರು ಸುಮ್ಮನಿರಲ್ಲ. ಸೊ ಅದರಿಂದ ಇಡೀ ಕತೆ ಎಳೆಯಾಗಿ ಅದು ಬಂದು ಹೋಗುತ್ತೆ. ಖಂಡಿತ ಖಂಡಿತ ಸರ್. ಇವತ್ತು ಮುಹೂರ್ತ ಆಗಿದೆ ಸರ್. ಈ ಮಂತ್ ಎಂಡಿಂದ ಫಸ್ಟ್ ಶಿವಮೊಗ್ಗ, ಆಮೇಲೆ ಬೆಂಗಳೂರು, ಆಮೇಲೆ ಮಂಡ್ಯ, 3 ಹಂತದಲ್ಲಿ ಚಿತ್ರೀಕರಣ ಮಾಡಬೇಕು. ಅಲ್ಲಿ ಪೆಟ್ರೋಲ್ ಅಂತ ಬರ್ದಿದ್ರು ಸೂರಿ, ಸೇಮ್ ಮತ್ತೆ ಇವರು ಬರವಣಿಗೆಯಲ್ಲಿ ಅದೇ ನನ್ನ ಪಾತ್ರಕ್ಕೆ ಪೆಟ್ರೋಲ್ ಅಂತಾನೆ ಇಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಇದು ಮಂಡ್ಯ ಆದವರು ನಮ್ಮ ಚೇತನ್ನು, ನಾನು ಮಂಡ್ಯ ಭಾಗದಿಂದನೇ ಬರೋದು. ನಾವು ರೈತರಾಗಿ, ಅವರೊಬ್ಬ ರೈತರಾಗಿ ಅನ್ನೋದಕ್ಕೆ ಹೆಚ್ಚಾಗಿ ನಾವು ಹೈನುಗಾರಿಕೆ ಮಾಡ್ಕೊಂಡೆ ಬೆಳೆದು ಬಂದಿದ್ದು ಬೆಂಗಳೂರಲ್ಲಿ. ಅವರು ಮಂಡ್ಯದಲ್ಲಿ ಹೈನುಗಾರಿಕೆ ಮಾಡ್ಕೊಂಡು ಬೆಳೆದಿದ್ದಾರೆ. ತುಂಬ ಖುಷಿ ಆಗುತ್ತೆ. ನನಗೊಂದು ಪ್ರಾಮಿಸ್ ಮಾಡಿದ್ದಾರೆ, ಹಸು ಕೊಡ್ತೀನಿ ಅಂತ. ಒಂದು 60 ಹಸು ಸಾಕಿದ್ದಾರೆ ಅವರು. ನನಗೆ ಒಂದು 10 ವರ್ಷ ಆಗ್ತು ಹಸುಗಳೆಲ್ಲ ಸಾಕಕ್ಕೆ. ಮತ್ತು ನಾನು ಈಚೆ ಕಡೆ ಒಂದು ಡೈರಿ ಫಾರ್ಮ್ ಮಾಡ್ತಾ ಇದ್ದೀನಿ, ರೀಸೆಂಟಾಗಿ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಹಸು ನಮ್ಮೂರಿಂದನೇ ಬರ್ತೈತೆ, ಅದು ನನಗೆ ಪ್ರಾಮಿಸ್ ಮಾಡಿದ್ದಾರೆ ನಮ್ಮ ಹೀರೋ. ಅದೊಂದು ಖುಷಿ ಇದೆ. ಸಿನಿಮಾ ಒಳ್ಳೇದಾಗಲಿ ಚೇತನ್ ಅವರೇ, ನೀವು ನಮ್ಮ ನಾಯಕ ನಟರಾಗಿ ಎತ್ತರಕ್ಕೆ ಬೆಳೀರಿ ಅಂತ ಕೇಳ್ಕೊಳ್ತೀನಿ. ಮತ್ತು ನೀವು ಶ್ರಮಪಟ್ಟು ದುಡ್ದಿರೋ ಹಣ ತಂದು ನಮ್ಮ ಸಿನಿಮಾ ರಂಗಕ್ಕೆ ಬಂದು ಸಿನಿಮಾದಲ್ಲಿ ಆಗ್ತಾ ಇದ್ದೀರಾ, ಅದಕ್ಕೆ 2 ಪಟ್ಟು 3 ಪಟ್ಟು ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತೀನಿ ದೇವರಲ್ಲಿ. ಥ್ಯಾಂಕ್ ಯು. ಏನೋ ಗೊತ್ತಿಲ್ಲ ನನಗೆ. ಶರತ್ ಲೋಹಿತ್ ಅಶ್ವ ಬಾರ್ನ್ 1972, ನಾನು 73 ಬಾರ್ನು, ಅಂದರೆ ತಮ್ಮನ ಕ್ಯಾರೆಕ್ಟ್ರು. ಅದು ನಾನು ಡೈರೆಕ್ಟರ್ನ ಕೇಳಿದೆ ಏನು ಸರ್ ಅಂತ. ಇಲ್ಲ ಸರ್ ನೀವು ಇನ್ನೂ ಹೆಂಗಾಗಿದ್ದೀರಾ, ಓಕೆ ಪರವಾಗಿಲ್ಲ, ಇನ್ನೊಂದು 10 ವರ್ಷ ಹೆಂಗಾಗಿ ಮಾಡ್ಬೋದು, ಆಮೇಲೆ ನಾನು ತಾತ ಅಪ್ಪ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸರ್. 2006. ಹೌದು ಸರ್, ಪೆಟ್ರೋಲ್ ಒಂದು ನಿಮಗೆ ಗೊತ್ತು, ಒಂದು ವ್ಯಾಲ್ಯೂಬಲ್ ಲಿಕ್ವಿಡು. ನನಗೂ ಜೀವನದಲ್ಲಿ ಹಂಗೆ ಇಟ್ಟಿದೆ. ಪೆಟ್ರೋಲನ್ನು ಹೆಸರು ಬಂದಾಗಿಂದ ಚೆನ್ನಾಗಿದ್ದೀನಿ ಸರ್. ಖಂಡಿತವಾಗ್ಲೂ ದೇವರ ಆಶೀರ್ವಾದ ಚೆನ್ನಾಗಿದೆ.
ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಚೇತನ್ ಮತ್ತು ಡೈರೆಕ್ಟರ್ ಪ್ರಕಾಶ್ ಇಬ್ಬರಿಗೂ ಆಲ್ ದ ಬೆಸ್ಟ್. ಚೇತು ಫೋನ್ ಮಾಡಿದ್ರು ಕಳೆದ ವಾರದಲ್ಲಿ, ಅಣ್ಣ ಅರ್ಜೆಂಟ್ ಮೀಟ್ ಮಾಡಬೇಕು, ದೇವಿಯನ್ನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಇಲ್ಲಪ್ಪ ನಾನು ತೋಟದಲ್ಲಿದ್ದೀನಿ, ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ, ಸ್ಟುಡಿಯೋದಲ್ಲಿ ಸಿಗೋದಿಲ್ಲ ಅಂತ. ಇಲ್ಲ ಅಲ್ಲಿಗೆ ಬರ್ತೀನಿ ಅಂತ 1 ಅವರಲ್ಲಿ ಬಂದರು ಅವರು, ಮತ್ತು ಡೈರೆಕ್ಟರ್ ಇಬ್ಬರು ಬಂದರು, ಕತೆ ಹೇಳಿದ್ರು. ಕತೆ ತುಂಬ ಚೆನ್ನಾಗಿದೆ, ಶ್ರಮಜೀವಿ. ಭಾಳ ಹಿಂದೆ ನನ್ನ ತೋಟಕ್ಕೆ ಒಂದ್ಸತಿ ಬಂದಿದ್ದರು, ನಮ್ಮ ಅದೇ ಮಂಡ್ಯದ ನರಳಿ ಜ್ಞಾನೇಶ್ ಅಂತ ನನ್ನ ಶಿಷ್ಯ, ಅವನ ಜೊತೆ ಬಂದಿದ್ದರು. ಅಲ್ಲಿ ಬಂದಾಗ ನೆನಪು ಮಾಡಿದ್ರು. ಭಾಳ ಖುಷಿ ಆಗುತ್ತೆ, ಒಬ್ಬ ರೈತನ ಮಗನಾಗಿ ಹುಟ್ಟಿ ರೈತನಾಗಿ ಜೀವಿಸ್ಕೊಂಡು 4 ಕಾಸು ಸಂಪಾದನೆ ಮಾಡಿಕೊಂಡು ಆ ಚೇತು ಬಂದಂಥ ರೀತಿ ನೋಡಿ ಭಾಳ ಖುಷಿ ಆಯಿತು. ರೈತರೆಲ್ಲ ಕಷ್ಟಜೀವಿಗಳು ಅಂತಾರೆ, ರೈತರಲ್ಲೂ ಚೇತು ಥರ ಸುಖಜೀವಿ ಇದ್ದಾರಲ್ಲ ಅನ್ನೋದು ದೊಡ್ಡ ಖುಷಿ ಆಯಿತು. ತುಂಬಾ ಚೆನ್ನಾಗಿದೆ. ಚಿತ್ರಕಥೆನ ಚೇತನ್ ಅವರೇ ಬರೆದಿದ್ದಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಪ್ರಕಾಶ್ ಅವರು ಸಾಥ್ ಕೊಡ್ತಿದ್ದಾರೆ. ಹಾಗೆ ಯೋಗಿ ಸರ್ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಅಸೋಸಿಯೇಟ್ ಕೂಡ ಇದ್ದಾರೆ. ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ. ಇವತ್ತಷ್ಟೇ ಮುಹೂರ್ತ ಆಗಿದೆ. ನಾನೊಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಸಿಗ್ತೀವಿ. ಒಳ್ಳೆದಾಗಲಿ ದೇವಿ ಚಿತ್ರಕ್ಕೆ. ಒಂದು ಅವಕಾಶ ಕೊಟ್ಟಿದ್ದಾರೆ ಫಿಲಮಲ್ಲಿ ಮಾಡೋಕ್ಕೆ ದೇವಿ ಸಿನಿಮಾದಲ್ಲಿ. ಹಂಗಾಗಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ದೇವಿ ಸಿನಿಮಾನ ಎಲ್ಲರೂ ಒಗ್ಗಟ್ಟಾಗಿ ಪ್ರೀತಿಯಿಂದ ಕೆಲಸ ಮಾಡೋದೇ ಎಲ್ಲರೂ ಅಂತ ಹೇಳ್ಕೊಂಡು. ಇಲ್ಲ ಸರ್, ಹೀರೋ ಫ್ರೆಂಡಾಗಿ ಮಾಡ್ತಾಯಿದ್ದೆ. ಇಲ್ಲ ಆ ಥರ ಇಲ್ಲ, ಬೇರೆ ಥರ ಆಯ್ತು. ನೋಡೋದ ಚೇತನ್ ಸರ್ ಮಾಡಿದ್ರೆ ಮಾಡ್ಸೋದ. ಹೇಳಿದ್ದೀನಿ ಸರ್, ಕರ್ಕೊ ಹೋಗ್ತೀನಿ ಅಂತ ಹೇಳೋರೆ. ವೀಸಾ ಪಾಸ್ಪೋರ್ಟ್ ಮಾಡ್ಸೋಕೆ ರೆಡಿ ಮಾಡ್ತಿದ್ದಾರೆ. ಅದೇ ಸರ್. ಎಲ್ಲ ಮಾಧ್ಯಮದವರಿಗೂ ಮತ್ತು ರೈತರಿಗೂ ನಮಸ್ಕಾರ. ಸೊ ನಾನು ಈ ಸಿನಿಮಾದಲ್ಲಿ ದೇವಿಗೊಬ್ಬ ದೇವರಂತ ಫ್ರೆಂಡಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ತುಪ್ಪದಲ್ಲೂ ಇರ್ತೀನಿ, ಹಾಲು ತುಪ್ಪದಲ್ಲೂ ಇರ್ತೀನಿ. ಸೊ ಒಟ್ಟಾರೆ ದೇವಿ ಫ್ರೆಂಡಾಗಿ ಇದು ಮಾಡ್ತಾ ಇದ್ದೀನಿ. ಆ್ಯಂಡ್ ಮಾಸ್ತಿ ಸರ್ ರೈಟಿಂಗ್ನ ನಾವು ಇಷ್ಟು ವರ್ಷ, ನಾನಂತೂ ಅವ್ರ ರೈಟಿಂಗಲ್ಲಿ ವರ್ಕ್ ಮಾಡಿರಲಿಲ್ಲ, ಎಂಜಾಯ್ ಮಾಡ್ತಾ ಇದ್ವಿ. ಇವತ್ತು ಅವ್ರ ರೈಟಿಂಗ್ನ ನಾವು ಡೆಲಿವರಿ ಮಾಡೋದು ನಮ್ಮದು ಒಂದು ಕನಸು, ಸಿನಿಮಾದಲ್ಲಿ ಇವ್ರ ಜೊತೆ ಕೆಲಸ ಮಾಡಬೇಕು, ಈ ಟೆಕ್ನಿಷಿಯನ್ಸ್ ಜೊತೆ ಅಂತ. ಸೊ ನಮ್ದೊಂದು ಕನಸು ಸರ್ ನಿಮ್ಮ ಜೊತೆ ಕೆಲಸ ಮಾಡೋದು. ನಿಮ್ಮ ರೈಟಿಂಗನ್ನು ಯಾವಾಗ ಹೇಳ್ತೀವಿ ಅನ್ನೋಷ್ಟು ಎಕ್ಸೈಟ್ಮೆಂಟ್ ಇದೆ ಲೈಫಲ್ಲಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ರೈತರು ಸರ್, ನಾನು ಅದನ್ನೇ ಸರ್ ಹತ್ರ ಮಾತಾಡ್ತಾ ಇದ್ದೆ, ಯಾರು ಏನು ಬೇಕಾದ್ರೂ ಆಗ್ಬೋದು, ಬಟ್ ರೈತ ಆಗೋಕ್ಕೆ ಒಂದು ಗುಂಡಿಗೆ ಬೇಕು. ಇವಾಗ ರೈತರಿದ್ರೇನೆ ನಾವೆಲ್ಲ. ಸರ್ ನನಗೇನಾದರೂ ಒಂದು ಸ್ವಲ್ಪ ಬಂಡ ಧೈರ್ಯ ಇದ್ದರೆ ನಂಗೆ ಈ ಕೆಲಸ ಬರುತ್ತೆ ಅಂತಲ್ಲ, ನನಗೆ ರೈತರ ಕೆಲಸ ಬರುತ್ತೆ ಅಂತ. ನನಗೆ ಮುಂದೆ ಫ್ಯೂಚರ್ ನನಗೆ ತುಂಬ ಇಷ್ಟ, ರೈತರಾಗಬೇಕು. ಅನ್ನ ಬೆಳೆಯೋದು ತುಂಬ ಪುಣ್ಯದ ಕೆಲಸ, ನಮ್ದು ಕಾಟಿರೋದಲ್ಲೇ ಭಾಷೆ ಹೇಳ್ಬಿಟ್ಟಿದ್ದಾರೆ. ಸೊ ಆ ಥರ ಸರ್ ಎಲ್ಲ ರೈತರಿಗೂ ಒಳ್ಳೇದಾಗಲಿ. ಇದೇ 1.5 ವರ್ಷದಿಂದ ಒಬ್ರು ಡೈರೆಕ್ಟರ್ ಬರ್ತಾರೆ ಸರ್, ಒಂದು ಒಳ್ಳೆ ಕತೆ ಮಾಡಿದೀನಿ, ದುಡ್ಡು ಹಾಕು ಮಾಡು ಅಂತ. ನಾವು ಹಳ್ಳಿ ಜನ, ಮುಗ್ದ್ರು, ಗೊತ್ತಾಗಲ್ಲ, ಅದು ಮಂಡ್ಯ ಜನ ನಾವು, ನಮ್ಗೇನು ಗೊತ್ತಾಗ್ಲಿಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಒಂದಷ್ಟು ಹಾಕ್ದೆ, ಎಲ್ಲ ಆಯ್ತು. ಕೊನೆಗೆ ಡೈರೆಕ್ಟರ್ ಎಲ್ಲಿ ಅಂತ ಹುಡುಕ್ತಾ ಇದೀನಿ, ನಾನು ಒಬ್ಬನೇ ಇರೋದು, ಡೈರೆಕ್ಟರ್ ಇಲ್ಲ. ಡೈರೆಕ್ಟರ್ ಎಲ್ಲಿ ಹೋದ್ರು ಅಂದ್ರೆ, ಇಲ್ಲಪ್ಪ ನಾನು ಮಾಡೋಕ್ಕಾಗಲ್ಲ ಸಿನಿಮಾ. ಸರಿ ಆಯ್ತು, ನಮ್ಮ ಸಿನಿಮಾ ಇಂಡಸ್ಟ್ರಿ ಸೆಟ್ ಆಗಲ್ವೇನೋ, ನಾವು ರೈತರಾಗೆ ಉಳ್ಕೊಬಿಡೋಣ ಅಂತ ಊರ್ ಕಡೆ ಹೋಗೋಣ ಅಂತ ಹೋಗ್ತೀನಿ. ಒಂದು ಫೋನ್ ಕಾಲ್ ಬರುತ್ತೆ, ಅವ್ನಿಗೆ ಯಾರು ನನ್ನ ನಂಬರ್ ಕೊಟ್ರು ಅಂತ ಗೊತ್ತಿಲ್ಲ. ಇಲ್ಲ ನಿಮ್ದು ಒಂದು ಸಿನಿಮಾ ಮಾಡೇ ಮಾಡ್ತೀನಿ, ನಿನ್ನನ್ನ ಯಾವ ರೀತಿ ಹೇಳ್ತಾರೆ ಅಂದ್ರೆ ಸರ್, ಪ್ರೀಸತ್ತಪ್ಪ ಫಿಲಮ್ ತರ ನಿನ್ನನ್ನು ಹೀರೋ ಆಗಿ ಮಾಡ್ಬೇಕು ನಾನು ಅಂತ ಹೇಳ್ಕೊಂಡು ಬರ್ತಾರೆ. ಅದನ್ನೊಂದು ಶೂಟಿಂಗ್ ನಡೆಯುತ್ತೆ. ಒಂದು ಹೋಗಿ ಶೂಟಿಂಗ್ ಮಾಡಿ 20 ದಿನ ಎಲ್ಲ ಶೂಟಿಂಗ್ ಆದ್ಮೇಲೆ ಅಲ್ಲೆಲ್ಲ ಗೊತ್ತಾಗುತ್ತೆ ಡೈರೆಕ್ಟರ್ಗೆ ಸೀರೆ ಇಡಕ್ ಬರ್ತಿಲ್ಲ ಅಂತ. ತುಂಬಾ ಒಂದು 10 ಜನ ಡೈರೆಕ್ಟ್ರು ಮೋಸ ಮಾಡಿದ್ಮೇಲೆ 11ನೇ ಸಿನಿಮಾ ನಾನೇ ಬರೀಬೇಕು ಅಂದ್ಬಿಟ್ಟು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಆಚೆ ಕೈ ಮುಗಿದು ಆಚೆ ಬರ್ತೀನಿ. ಅದೇನೋ ಗೊತ್ತಿಲ್ಲ ಸರ್, 20 ನಿಮಿಷದಲ್ಲಿ ಒಂದು ಕತೆ ಮಾಡಿದೆ. ಆ 20 ನಿಮಿಷ ಜರ್ನಿಲಿ ಬರ್ಬೇಕಾದ್ರೆ ರೈಟ್ ತಿರುಗಿ ನೋಡ್ತೀನಿ, ಒಂದು ದೇವಸ್ಥಾನ ಸಿಗುತ್ತೆ, ಅದೇ ದೇವಿ ಅಂತ ಒಂದು ಹೆಣ್ಣು ದೇವರು. ಅಲ್ಲಿ ತಗೊಂಡೆ ಟೈಟ್ಲು ಅಂತ. ಅದ್ ನನಗೆ ಗೊತ್ತಿಲ್ಲ, ಮಧು ಬಂಗಾರಪ್ಪ ಸರ್ ಮಾಡಿ ನಿಂತಿದೆಯಂತೆ ಸಿನಿಮಾ, ಅದು ನನಗೆ ಗೊತ್ತಿಲ್ಲ. ಚೇಂಬರ್ಗೆ ಹೋದ್ಮೇಲೆ ಗೊತ್ತಾಗಿತ್ತು ನನಗೆ ಹಿಂಗೆ ಸಿನಿಮಾ ನಿಂತಿದೆ ಅಂತ. ಹೌದಾ, ನಾನು ತುಂಬಾ ಹೋಪ್ ಇಟ್ಕೊಂಡಿದ್ದೆ. ನನಗೆ ಕೊಟ್ರು, ಟೈಟ್ಲು ಕೊಟ್ರು, ರಿಜಿಸ್ಟ್ರೇಷನ್ ಆಯಿತು, ಹಿಂಗೆ ಬಂದಿದೆ ಸರ್. ಸರ್ ಹೌದು ಸರ್, ಇವತ್ತು ಜೀವನ ಹೆಂಗ್ ನಡೀತಿದೆ,
ಯಾವ ತರ ನಡೀತಿದೆ, ರೈತರು ಯಾವ ತರ ಹಳ್ಳಿಲಿ ಕಷ್ಟ ಪಡ್ತಿದ್ದಾರೆ ಅದು ಸಿಟಿ ಜನಕ್ಕೆ ಗೊತ್ತಿಲ್ಲ. ಅದೇ ತರ ಕಷ್ಟ ಬಿದ್ದು ಅಲ್ಲೊಂದು ವ್ಯವಸಾಯ ಮಾಡಕ್ ಹೋಗಿ ಲಾಸ್ ಆಗಿ ಹುಡುಗ ಬೆಂಗಳೂರಿಗೆ ಬಂದು ಇಲ್ಲೇನೋ ಒಂದು ಮಾಡ್ತೀನಿ ಅಂತ ಹೋದಾಗ ರೌಡಿಸಮ್ ಎಂಟ್ರಿ ಕೊಡ್ತಾನೆ ಸರ್. ಆ ತರ ಇದೆ. ಅದು ಓಕೆ ಸರ್. ಅಂದ್ರೆ ಈಗ ನೀವು ರೈತ ಪರ ಹೋರಾಟಗಾರನ ಕರೆಸಿದ್ರಿ, ಹೌದು. ಅವರು ಒಂದಿಷ್ಟು ವಿಚಾರಗಳನ್ನ ಮಾತಾಡಿದ್ರು, ಹೌದು. ಆಕ್ರೋಶ ವ್ಯಕ್ತಪಡಿಸಿದ್ರು. ಹೌದು. ಆ ರೀತಿಯ ಘಟನೆಗಳಿಗೆ ಅಂದ್ರೆ ನೇರವಾಗಿ ಹೇಳ್ತಾರೆ ಓಕೆ. ನಡೀತಾ ಇರ್ತಕ್ಕಂಥ ಹೋರಾಟಕ್ಕೆ ಮತ್ತೆ ಇದಕ್ಕೆ ಇಲ್ಲ ಸರ್, ಆ ತರ ಏನಿಲ್ಲ. ಒಟ್ಟಿನಲ್ಲಿ ಒಂದು ಹಳ್ಳಿಯಿಂದ ಒಬ್ಬ ರೈತನ ಮಗ ಅಂತ ಒಂದು ಕತೆ ಸರ್, ಒಂದು ತಾಯಿ ಸೆಂಟಿಮೆಂಟ್ ಇಟ್ಕೊಂಡಿರೋ ಕತೆ. ಬೆಂಗಳೂರಿಗೆ ಬಂದು ಒಂದು ಮಾಸ್ಕ್ ತಿರುಗಿದ್ದೀನಿ. ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಸರ್, ನಿಮ್ದು ಆಶೀರ್ವಾದ ನಮ್ಮ ಮೇಲೆ ಇದ್ರೆ. ನನ್ನ ಹತ್ರ ಒಂದು 70 ಹಸು ಇದೆ, ಒಂದು 20 ಕರು ಇದೆ, ಒಂದು ಎಮ್ಮೆ ಇದೆ, ಆಮೇಲೆ ಒಂದು 15 ನಾಯಿ ಇದೆ. ಈಗ ಕುದುರೆ ತರಬೇಕು ಅನ್ಕೊಂಡಿದೀನಿ. ಅದನ್ನ ಬಿಟ್ರೆ ರೈತರಿಗೆ ಏನೇನ್ ಬೇಕು, ಟ್ರಾಕ್ಟರ್, JCB, ಟಿಪ್ಪರ್ ಎಲ್ಲ ಇದೆ. ಒಂದಷ್ಟಕ್ಕೆ ವ್ಯವಸಾಯ ಮಾಡಿದೀನಿ. ಕಬ್ಬು ಹಾಕಿದೀನಿ, ಮತ್ತೆ ಕೋಸ್ ಹಾಕಿದೀನಿ, ಬೀನ್ಸ್ ಹಾಕಿದೀನಿ, ಟೊಮೊಟೊ ಹಾಕಿದೀನಿ, ಎಲ್ಲ ನಡೀತಿದೆ ಮೇಡಮ್. 10 ಜನ ಡೈರೆಕ್ಟರ್ ಮೋಸ ಮಾಡಿದ್ರು ಅಂತ ಹೇಳಿ. ಹೌದು ಸರ್. ಏನ್ ನಿಮ್ಗೆ ಅನುಭವ ಆಯ್ತು? ಮತ್ತೆ ಈ ಒಂದು ಸರ್. ಕ್ರಿಟಿಕಲ್ ಟೈಮ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ರಲ್ಲ, ಹೇಗೆ ಸರ್? 10 ಜನ ಡೈರೆಕ್ಟರ್ ಮೋಸ ಮಾಡಿದಾಗ ನಮ್ಮ ಹಳ್ಳಿ ಜನ ಸರ್ ಯಾವ ತರ ಮಾತಾಡ್ಬಿಡ್ತಾರೆ ಅಂದ್ರೆ, ಏನಪ್ಪಾ ಸಿನಿಮಾ ಮಾಡಕ್ ಹೋಗಿದ್ದ, ಎಲ್ಲ ಕಳ್ಕ ಬಂದ್ಬಿಟ್ನಂತೆ. ದೇವರನ್ನ ಏನು ಕಳ್ಕೊಂಡಿಲ್ಲ ಸರ್, ಕಳಿಸಿದ್ರು. ಸ್ವಲ್ಪ ನಾವು ಸಂಪಾದನೆ ಮಾಡಿರೋದು 100 ರೂಪಾಯಿ ಅಂದ್ರೆ 20 ರೂಪಾಯಿ ಕಿತ್ಕೊಂಡಿದ್ದಾರೆ, ಬಿಟ್ರೆ 100 ರೂಪಾಯಿನ ಕಿತ್ಕೊಳಕ್ ಆಗಲ್ಲ ಸರ್. ಆದ್ರೂ ಹಂಗಾದ್ಮೇಲೆ ಮಾಡಿದ ಕತೆ ಸಿಕ್ಕಾಪಟ್ಟೆ ಕನ್ಸಿಟ್ಕೊಂಡು ಮಾಡಿದೀನಿ. ತುಂಬಾ ಚೆನ್ನಾಗಿದೆ. ಅದಕ್ಕೆ ನಮ್ಮ ಡೈರೆಕ್ಟ್ರು ಸಾಥ್ ಕೊಟ್ಟಿದ್ದಾರೆ, ಮತ್ತೆ ಯೋಗಿ ಅಣ್ಣ ಅಂತಿದ್ದಾರೆ, ಅವರು ಸಾಥ್ ಕೊಟ್ಟಿದ್ದಾರೆ. ಇದಕ್ಕೂ ತುಂಬಾ ಮೋಸ ಆಯ್ತು ಈ ಸಿನಿಮಾಗೂನು. ಬೇಡಪ್ಪ ಅಂತ ಹೋಗೋ ಟೈಮಲ್ಲಿ ನಮ್ಮ ಪೈಪ್ ಮಾಸ್ಟ್ರು ಅರ್ಧ ದಾರಿಗೆ ಬಂದು, ಇಲ್ಲ ನೀವು ಮಾಡ್ತೀರಾ, ನಿಮ್ಮಲ್ಲಿ ಏನೋ ಒಂದು ಇದೆ ಅಂತ ಅರ್ಧ ದಾರಿಗೆ ಬಂದು ಕರ್ಕ ಬಂದಿದ್ದಾರೆ. ಅದು ಬಂದ್ಮೇಲೆ ಇನ್ನ ನಮ್ಮ ಆಸ್ತಿ ಅಣ್ಣನ ಬಗ್ಗೆ ಮಾತಾಡಂಗಿಲ್ಲ. ಅವ್ರದ್ದು ನನಗೆ ಅದ್ಯಾವ ಜನ್ಮದಲ್ಲಿ ಅಣ್ಣ ಆಗಿದ್ರೋ ಗೊತ್ತಿಲ್ಲ. ಒಂದ್ ಒಳ್ಳೆ ಬುದ್ಧಿ ಹೇಳಿ ನಾನು ಏನ್ ಕೇಳ್ತೀನಿ ಅದಕ್ಕೆ ಸಾಕದಾಗಿ ಬರ್ಕೊಡ್ತಿದ್ದಾರೆ. ಥ್ಯಾಂಕ್ಸ್ ಅಣ್ಣ, ಮಸ್ತಿ ಅಣ್ಣ. ಆಮೇಲೆ ಅವ್ರು ನೋಡಿ ನಾವು ಒಂದಿನ ಹೀರೋ ಆಗ್ಬೋದಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಒಂದ್ ಹೀರೋ ಆಗ್ತೇ ಕಣೋ, ಹೀರೋ ಆಗ್ತೀವಿ ಅಂತಂದಾಗ ಇದೊಂದು 10 ವರ್ಷದಿಂದಾನೇ ಒಂದು ಕತೆ ಮಾಡ್ತಿದ್ದೆ ಸರ್. ಶಾರ್ಟ್ ಫಿಲಮ್ಗೆಲ್ಲ ಕತೆ ಮಾಡ್ತಿದ್ದೆ. ಅವಾಗ ವರ್ಕೌಟ್ ಆಗ್ಲಿಲ್ಲ. ದೇವಿ ಒಂದು ವರ್ಕೌಟ್ ಆಗಿದೆ ದರ್ಶನ್ ಅವ್ರನ್ನ ಅಷ್ಟೊಂದು ಪೂರ್ತಿಯಾಗಿ ತಗೊಂಡಿದ್ದು ಯಾಕೆ, ಮತ್ತೆ ಯಾವ ಘಟನೆ ಸರ್? ಅವ್ರ ಒಳ್ಳೆತನ ಸರ್, ಅವ್ರ ಒಳ್ಳೆತನ, ಅವ್ರು ನಮ್ ಜೀವ ಸರ್. ಅವರು ಹೌದು ಸರ್. ಹೌದಾ ಸರ್? ಗೊತ್ತಿಲ್ಲ ಸರ್. ಅವ್ರ ಆಶೀರ್ವಾದ ನನ್ನ ಮೇಲೆ ಸದಾ ಇದೆ, ಇರುತ್ತೆ ಸರ್. ನೋಡಿದೆ ಸರ್, ನೋಡಿದೆ ಸರ್. ದರ್ಶನ್ ಸರ್ ಅಭಿಮಾನಿಗಳು ಎಲ್ಲ ತುಂಬಾ ಒಳ್ಳೆಯವರು ಸರ್. ಮಿಸ್ಯೂಸ್ ಮಾಡ್ಕೋತಾರ ಅಷ್ಟೇ ಸರ್. ಈಗ ನಾವು ದರ್ಶನ್ ಸರ್ ಅಭಿಮಾನಿ ಅಲ್ಲ ಸರ್, ಸಿನಿಮಾ ಮಾಡ್ತಿದ್ದೀವಿ. ಅವ್ರ ಫ್ಯಾನ್ ಸರಿ ಇಲ್ಲ, ಅವ್ರ ಫ್ಯಾನ್ ಹಂಗೆ, ಅವ್ರ ಫ್ಯಾನ್ ಹಿಂಗೆ ಅಂದ್ರೆ ನಾನೊಬ್ಬ ಫ್ಯಾನ್ ಅಲ್ಲ ಸರ್. ಹಾ, ಹೌದು ಸರ್, ಹೌದು. ನಾನು ನೋಡಿದೆ, ಗೊತ್ತಾಯ್ತು ಸರ್. ಇಲ್ಲ ಸರ್, ನಮ್ಮ ಬಾಸ್ ಅಭಿಮಾನಿಗಳು ಯಾರು ಮಾಡ್ತಿಲ್ಲ. ಒಂದಷ್ಟು ಕಿಡಿಗೇಡಿಗಳು ಇದಾರೆ, ಅವ್ರು ಮಾಡ್ತಿರೋದು ಸರ್. ನಮ್ಮ ಬಾಸ್ ಅಭಿಮಾನಿಗಳು ಯಾವತ್ತೂ ತಪ್ಪು ಮಾಡಲ್ಲ ಸರ್, ಅದು ನಮಗೆ ಗೊತ್ತಿದೆ ಸರ್. ಯಾಕಂದ್ರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ, ಈಗ ಒಂದು ರೀಸೆಂಟ್ ಆಗಿ ಬಂದಿದ್ದು ಸರ್, 2 ವರ್ಷ ಆಯ್ತು ನಾನು ಬಂದು ಸಿನಿಮಾ ಇಂಡಸ್ಟ್ರಿಗೆ. ನಾನೇನು ಹಳಬ ಏನಲ್ಲ. ತುಂಬಾ ಜನ ಸಿಕ್ಕಿದ್ದಾರೆ ಸರ್, ತುಂಬಾ ಜನ ಹೆಲ್ಪ್ ಮಾಡ್ತಿದ್ದಾರೆ. ಇವತ್ತಿಗೂ ಮುಂದೆ ಹೋಗು, ಬೆಳಿತೀಯಾ, ನಾವಿದ್ದೀವಿ ಅಂತ ಅವರು ಅಷ್ಟೊಂದು ನಮ್ಮನ್ನ ಪ್ರೀತಿಸ್ಬೇಕಾದ್ರೆ, ನನ್ನನ್ನ ನಮ್ಮ ಬಾಸ್ ಅಭಿಮಾನಿಗಳು ಪ್ರೀತಿಸ್ಬೇಕಾದ್ರೆ, ಇನ್ನು ಅವ್ರ ಅಭಿಮಾನಿಗಳು ಅವರು ಕೆಟ್ಟದ್ ಮಾಡ್ತಾರೆ ಸರ್. ಇಲ್ಲ, ಇದು ಬೇರೆ ಯಾರೋ ಮಾಡ್ತಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ ಸರ್. ಸರ್ ನೋಡ್ತೀವಿ ಸರ್, ಹೌದು. ಇಲ್ಲ ಸರ್.